ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ದಳಪತಿ ವಿಜಯ್ ರ್ಯಾಲಿಯಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಪಕ್ಷದ ಕಾರ್ಯಕರ್ತ ಸಾವನ್ನಪ್ಪಿರುವಂತಹ ಒಂದು ಪ್ರಕರಣ ಇದಾಗಿದೆ. ತಮಿಳುನಾಡಿನ ಸೇಲಂನಲ್ಲಿ ವಿಜಯ್ ಬೃಹತ್ ರ್ಯಾಲಿಯೊಂದನ್ನು ಹಮ್ಮಿಕೊಂಡಿದ್ರು. ಟಿವಿಕೆ ಪಕ್ಷದ ರ್ಯಾಲಿಯಲ್ಲಿ ಓರ್ವ ಕಾರ್ಯಕರ್ತ ಅಸುನೀಗಿದ್ದಾರೆ. 37 ವರ್ಷದ ಕಾರ್ಯಕರ್ತ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರ್ಯಾಲಿಯಲ್ಲಿ ಭಾಗವಹಿಸಿದಂತಹ ಹೊತ್ತಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವಂತಹ ಪ್ರಯತ್ನವಾಗಿತ್ತಾದರೂ ಕೂಡ ಆದರೆ ಅವರು ಅಷ್ಟೊತ್ತಿಗಾಗಲೇ ಪ್ರಾಣ ಬಿಟ್ಟಿದ್ರು ಅನ್ನುವಂತಹ ಮಾಹಿತಿ ಮತ್ತು ಈ ಹಿಂದೆ ಕೂಡ ಅವರಿಗೆ ಹೃದಯ ಸಂಬಂಧಿತ ಸಮಸ್ಯೆಗಳು ಇತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯಕೀಯ ರಿಪೋರ್ಟ್ಸ್ಗಳು ಹೇಳ್ತಾ ಇದೆ. ಆದರೆ ಟಿವಿಕೆ ಪಕ್ಷದ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಂತಹ ಸಂದರ್ಭದಲ್ಲಿ ಹಿಂದೆ ಆದಂತಹ ಕಾಲ್ತುಳಿತ ಪ್ರಕರಣ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆ ಪ್ರಕರಣ ಮಾಸುವ ಮುನ್ನವೇ ಈಗ ಮತ್ತೊಂದು ದುರಂತ ಸಂಭವಿಸಿದ್ದು ಮೇಲಿಂದ ಮೇಲೆ ವಿಜಯ್ಗೆ ಪೆಟ್ಟು. 5,000 ಜನರಿಗೆ ಮಾತ್ರ ರ್ಯಾಲಿಗೆ ಅವಕಾಶವನ್ನ ಕೊಡಲಾಗಿದೆ. ಆದರೆ ಇಲ್ಲಿ ಹೆಚ್ಚುವರಿ ಜನ ಸೇರಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. QR ಕೋಡ್ನ ಮೂಲಕವಾಗಿ ನಿರ್ದಿಷ್ಟ ಸಂಖ್ಯೆಯ ಜನರಿಗೆ ಮಾತ್ರ ಅವಕಾಶ ಇತ್ತು. ಆದರೆ ಸೇಲಂನಲ್ಲಿ ಸುಮಾರು ಜನ ಸೇರಿದ್ರಿಂದ ಅಲ್ಲಿ ಕಿಕ್ಕಿರಿದ ವಾತಾವರಣ. ಉತ್ತರ ಪ್ರದೇಶದ 37 ವರ್ಷದ ಸಿರಾಜ್ ಎಂಬುವರು ಸಾವನ್ನಪ್ಪಿದ್ದಾರೆ. ಬಿಸಿಲಿನ ತಾಪ ತಾಳಲಾರದೆ ವ್ಯಕ್ತಿ ಸಿರಾಜ್ ಸಾವಿಗೀಡಾಗಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ವಿಷಯ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಸಿರಾಜ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾ ಇದೆ ರಿಪೋರ್ಟ್ಸ್? ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅಂತ? ದಿವ್ಯಾ ನೋಡಿ, ಸೇಲಂನಲ್ಲಿ ಆಯೋಜಿಸಲಾಗಿದ್ದಂತಹ ರ್ಯಾಲಿಯಲ್ಲಿ ಸುಮಾರು 5,000 ಜನರಿಗೆ ಸೇರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಪೊಲೀಸರು ಕೊಡ್ತಿರುವಂತಹ ಅಂಕಿಅಂಶಗಳ ಪ್ರಕಾರ 7,000 ರಿಂದ 8,000 ಜನ ಸೇರಿದ್ರು. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಂದ್ರೆ 4,000 ರಿಂದ 5,000 ಜನ ಸೇರ್ಬೋದಾದಂತಹ ಸ್ಥಳದಲ್ಲಿ 7,000-8,000 ಜನ ಸೇರಿರುವಂತದ್ದು ಒಂದು ಇಕ್ಕಟ್ಟಿಗೆ ಕಾರಣ ಆಗಿತ್ತು. ಎರಡನೇದು, ತೀವ್ರ ಬಿಸಿಲಿನ ಹೊಡೆತ ಇದ್ದಂತ ಹಿನ್ನೆಲೆಯಲ್ಲಿ ಸಿರಾಜ್ ಏನಿದ್ದಾನೆ ಡಿಹೈಡ್ರೇಷನ್ ಆಗಿತ್ತ. ಸೊ ನೀರಿನ ಸಮಸ್ಯೆಯಿಂದಾಗಿ ಆತ ಮೂರ್ಛೆ ಹೋಗಿ ಕುಸಿದು ಬಿದ್ದ. ಅಲ್ಲಿಂದ ಆತನನ್ನ ಆಸ್ಪತ್ರೆಗೆ ಕೊಂಡೊಯ್ಯುವಂತ ಸಂದರ್ಭದಲ್ಲಿ ಆತ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಇತರೆ ಆರೋಗ್ಯ ಸಂಬಂಧಿತ ಕಾಯಿಲೆಗಳಿಂದಲೂ ಕೂಡ ಆತ ಬಳಲ್ತಾ ಇದ್ದ. ಮುಖ್ಯವಾಗಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ. ಇತ್ತೀಚೆಗಷ್ಟೇ ಆಂಜಿಯೋಪ್ಲಾಸ್ಟಿ ಪರೀಕ್ಷೆ ಕೂಡ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಶಕ್ತಿಹೀನ ಆಗಿದ್ದಂತ ಸಿರಾಜ್ ಬಿಸಿಲಿನಲ್ಲಿ ನಿರಂತರವಾಗಿ ನಿಂತ ಹಿನ್ನೆಲೆಯಲ್ಲಿ ಡಿಹೈಡ್ರೇಷನ್ ಆಗಿ ಈ ಒಂದು ಸಾವು ಸಂಭವಿಸಿರ್ಬೋದು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ವೈದ್ಯರು ಕೂಡ ಈಗ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಪೋಸ್ಟ್ ಮಾರ್ಟಮ್ ಅನ್ನ ಕೂಡ ಮಾಡಿ ನಿಖರವಾಗಿ ಸಾವಿಗೆ ಕಾರಣ ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಒನ್ಸ್ ಈ ಸಾವಿಗೆ ನಿಖರವಾದಂತ ಕಾರಣ ಏನು ಅನ್ನುವಂಥದ್ದನ್ನ ಗೊತ್ತಾದ ಬಳಿಕ ಟಿವಿಕೆ ಪಕ್ಷದ ವಿರುದ್ಧ FIR ಅನ್ನು ದಾಖಲಿಸಬೇಕಾ ಬೇಡವಾ ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತೀವಿ ಅಂತ ಪೊಲೀಸರು ಕೂಡ ಹೇಳಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.